ಈಗ ಇಲ್ಲಿ ವ್ಯಾಪಾರ ಮಡಿಕೊಂಡಿದೆ ಹಿಂಗ ಜನ ರೋಡಲ್ಲಿ ಓಡಾಡ್ಬೇಕೋ ಇಲ್ಲಿ ಓಡಾಡ್ಬೇಕೋ ಇಷ್ಟು ಅಟ್ಕಾಯಿಸ್ಕೊಂಡ್ರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ತೆಗಿಸ್ದಾಗ ಹೋದರ್ಯಾ ನಾಳೆಯಿಂದ ನೋಡಿಲಿ ಇದ್ರಲ್ಲಿ ಅರ್ಧ ಹಿಂದಕ್ಕಿರ್ಬೇಕು. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನೀ ವ್ಯಾಪಾರ ಮಾಡಬೇಕು. ತರಕಾರಿಯವ್ರು ಯಾರಪ್ಪ ವ್ಯಾಪಾರಸ್ಥರು? ಬಪ್ಪ ಇಲ್ಲಿ ಒಬ್ಬ ನೋಡಿಲಿ ವ್ಯಾಪಾರ ಮಾಡ್ತಾ ಇದೆ ಫುಟ್ಪಾತಲ್ಲಿ. ಫುಟ್ಪಾತ್ನ ಫುಲ್ಲು ಆಕ್ರಮಿಸ್ಕೊಂಡಿದ್ದಾರೆ ನೋಡಿ. ಮಹಿಳೆಯರು ಅಲ್ಲಿ ಹೋಯ್ತಾರೆ ರೋಡಲ್ಲಿ. ಈಗ ಏನಾರ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಯಾರ ಹೊಣೆ ಹೇಳಿ? ನೀವು ರೈತರ ವ್ಯಾಪಾರಸ್ಥರ? ವ್ಯಾಪಾರ. ರೈತರಿಂದ ತಗೊಬಂದು ವ್ಯಾಪಾರ ಮಾಡ್ತಿದ್ದೀರಿ. ನಾವು ನಿಮಗೆ ಅಡ್ಡಿ ಪಡಿಸಲ್ಲ. ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ, ಅರ್ಧ ಸಾರ್ವಜನಿಕರು ಓಡಾಡಕ್ಕೆ ಬಿಡಿ. ಸರಿನಾ? ಏನಪ್ಪ? ಯಾಕಂದ್ರೆ ನೋಡೀಗ ಇವ್ರು ಇಲ್ಲಿ ಓಡಾಡೋರು ಇಲ್ಲಿ ಓಡಾಡ್ತಾರ. ಯಾವ ಸ್ಕೂಟ್ರು ಪಾಟ್ರು ಯಾರು ಒತ್ತಿರಿ ಹೆಚ್ಚು ಕಮ್ಮಿ ಇದ್ರ ಇಲ್ಲಿ ವ್ಯಾಪಾರನೇ ನಿಂತೋಯ್ತದ. ಏನು ಮಾಡಿದೆ? ದಯಮಾಡಿ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ. ನೋಡಿ ಈಗ ಬಾಕ್ಸ್ ಡಬ್ಬಗಳು ಮಡಗಿದಿಲ್ಲ, ಅಲ್ಲಿಗಂಟೆ ಎತ್ತಬೇಕು. ಹಾಂ, ನಿನ್ನ ಹೆಸರೇನು? ಪವನ್. ಆಟೋನ ಮುಂದೆ ನಿಲ್ಸ್ಕೋ. ಆ ಡಬ್ಬ ಹಾಕೊಂಡಿದ್ದೀನಿ ನೋಡಲ್ಲಿ, ಆ ಡಬ್ಬದ ನೇರಕ್ಕೆ ಇಟ್ಕೊ ನಾಳೆ. ಯಾಕೆ ಹೇಳೋದು? ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಆಗೋ ಸತ್ಕಿತ್ತು ಹೋದ್ರೆ ಯಾರಾದರೂ ಯಾರು ತಲೆ ಮೇಲೆ ಬರೋದು? ನೀವು ಹಾಕೊಂಡಿರೋದ್ರಿಂದ ಅವ್ರಿಗೆ ಆಗದೆ ಅಂತಾರೆ. ಆಮೇಲೆ ಜನ ಎಲ್ಲ ರೊಚ್ಚಿಗೆಳ್ತಾರೇನವ ನೋಡಿ. ಅವ್ರು ವ್ಯಾಪಾರ ನೋಡಿ ಹಿಂಗೆ ಹೋಯ್ತಾರೆ ಹಿಂಗೆ. ಅದಕ್ಕೋಸ್ಕರ ಪೊಲೀಸ್ನವ್ರಿಗೆ ದರಡದವ್ರು ಹೇಳಿದ್ದು ನಿಮಗೆ ಅಲ್ಲಿಗೆ ಹಾಕೊಳ್ಳಿ. ಇಲ್ಲಿಗ ಯಾಕೆ ಗೊತ್ತಾ? ನಾಳೆ ಸಮಸ್ಯೆ ಆಗಬಾರ್ದು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ಮೆಡಿಸನ್ ಕಾಲೇಜ್ ಸರ್ಕಲ್ಲು. ನಮ್ಮ ರೈತರ ಬಳಿ ವ್ಯಾಪಾರಸ್ಥರು ವ್ಯಾಪಾರ ಖರೀದಿ ಮಾಡಿ ಬಂದಿಲ್ಲಿ ವ್ಯಾಪಾರ ಮಾಡ್ತಾರೆ. ನಾವು ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ. ನೋಡಿ, ಸಂಪೂರ್ಣವಾಗಿ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡಿದ್ದಾರೆ. ಸಾರ್ವಜನಿಕರು ರೋಡಲ್ಲಿ ಓಡಾಡ್ತಾರೆ. ಅಕಸ್ಮಾತ್ ಸ್ಕೂಟ್ರೋ ಲಾರಿನೋ ಬಸ್ಸೋ ಏನಾದ್ರು ಅಪಘಾತಗಳಾದರೆ ನಾಳೆ ದಿವಸ ಯಾರಿಗೆ ಕೆಟ್ಟದ್ದು, ಇವ್ರಿಗೂ ಕೆಟ್ಟದ್ದು, ಅವ್ರ ಮನೆ ದೀಪ ತುಂಬೋಯ್ತಿದೆ. ದಯಮಾಡಿ ನಾಳೆಯಿಂದ ಹೇಳಿದ್ವಿ ಅವ್ರಿಗೆ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ, ಇನ್ನು ಅರ್ಧ ಬಿಡಿ. ಯಾಕಂದರೆ ರೋಡಲ್ಲಿ ಓಡಾಡಾಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಲೆ ಮೇಲೂ ಬರುತ್ತೆ, ಅವ್ರ ಕುಟುಂಬಕ್ಕೂ ಭಾಳ ತೊಂದರೆ ಆಗುತ್ತೆ. ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ, ಅಧಿಕಾರಿಗಳು ಕಂಡೋರ್ಸ ಆಟ ಆಡ್ತಾರೆ. ನೋಡಿ, ಈ ರೀತಿ ಮಹಿಳೆಯರು ಓಡಾಡೋ ಸಂದರ್ಭದಲ್ಲಿ ಏನಾದ್ರು ಆದರೆ ತೊಂದರೆ ಆಗುತ್ತೆ ಅಂತ ನಾವು ಕಣ್ಣಾರ ಕಂಡು ನಿಮಗೆ ಅರಿವು ಮೂಡಿಸಿದ್ದೇವೆ. ಇದಕ್ಕೆ ನೀವು ಬೆಲೆ ಕೊಟ್ಟರೆ ಉತ್ತಮ. ಇಲ್ಲಾಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ತೆರವು ಕೊಲಿಸಬೇಕಾಗುತ್ತೆ. ಆ ತೆರವು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ದೇನೆ ಅರ್ಧ ಸಾರ್ವಜನಿಕರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ, ಅರ್ಧಕ್ಕೆ ವ್ಯಾಪಾರ ಮಾಡಿ ಅಂತ ಹೇಳ್ತಾ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ವ್ಯಾಪಾರಸ್ಥರಿಗೆ ಮತ್ತು ಅಧಿಕಾರಿಗಳಿಗೂ ಸಹ, ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಪ್ಪ? ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಹೇಳಿ, ಅವ್ರಿಗೆ ಅರಿವು ಮೂಡಿಸಿ ಹೇಳಿ ಅರ್ಧ ಮಾಡಪ್ಪ, ಇನ್ನು ಅರ್ಧ ತೊಂದರೆ ಕೊಡಬೇಡ ಸಾರ್ವಜನಿಕರಿಗೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೆಲ್ಲ ಓಡಾಡ್ತಿರಲ್ಲ ಅಧಿಕಾರಿಗಳು. ಇದನ್ನ ನಾವು ಅಧಿಕಾರಿಗಳ ವಿರುದ್ಧನೂ ನಾವು ಉಗ್ರವಾಗಿ ಖಂಡಿಸ್ತೇವೆ, ವ್ಯಾಪಾರಸ್ಥರನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದರೆ ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಮಾತ್ರ ಮರಿಬೇಡಿ.